ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀಪ್ಪ. ಇವತ್ತು ನಾವು ಹೊಂಟೇವಿ ಎಲ್ಲಂತಂದ್ರೆ ನಮ್ಮ ಊರಿಲಿಂತ ಬೈತಾಳ ಭಯಾಗಟ್ಟ ಹೊಂಟೇವ ಅಂತಂದ್ರೆ ಇರ್ಲಿ ಬೈಸ್ಕೊಂಡಾದ್ರು ಹೋಗಿ ಬರೋಣ ಅಂತ. ಲೈಫ್ನಾಗ ಹಿಂಗೆಲ್ಲ ಇರ್ತಾವ ಹೋಗ್ಬೇಕಾಗ್ತದ. ನೋಡ್ರಿ ನಂದೆಲ್ಲ ಲಗೇಜ್ ಎಲ್ಲ ಇವನ್ ಕಡೆನ ಹೇಳ್ರಿ. ಚಲೋ ಅಲ್ಲಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾನಂತ. ಬರ್ಬೇಕು ಸಾವ್ಕಾರ ಹಿಡ್ಕೊಂಡು ಕುಂಡ್ರೋದು ಮತ್ತೇನ್ ಮಾಡವ. ಮುಂಜಾನೆ ಹೋಗೋಣ ಅಂತಂದ್ರೆ ಈಗ ಮಜಾದ ನೋಡ್ರಿ. ಇವನ್ ಕರಿಯಾಕ ಮತ್ತೆ ಇಲ್ಲಿ ಮಟ ಬರ್ಬೇಕು 5 ಕಿಲೋಮೀಟರ್. ನಾವು ಏನ್ ದೊಡ್ಡ ಪಾಳಿ 5 ಕಿಲೋಮೀಟರ್ಲಿ ಹಿಡ್ಕೊಂಡ್ರಿ ಸರಿ ಆತ. ಇಲ್ಲಿಂದ ರೂಟ್ ಗೊತ್ತೈತಿ. ಹಾಂ ಆಯ್ತು ಆಯ್ತು ನೋಡಿ ಆಯ್ತು ಹಿಂಗ ಅವಕಾಶ ಮಗನ ಹೋಗು. 80 ಕಿಲೋಮೀಟರ್ ಇದು 100 ಕಿಲೋಮೀಟರ್ ಆಕೈತಿ ನಮಗೆ. ಅದು 80 ಕಿಲೋಮೀಟರ್ ಎಷ್ಟೈತೆ ಮತ್ತೆ ಅಲ್ಲಿ ಎಷ್ಟು ಆತ? 80 ಕಿಲೋಮೀಟರ್ ಇತ್ತು ಅಲ್ಲಿಂದ. ಅಳತಿ ಯಾಕೆ ನೀ ಮಾತಾಡಕ್ ಬರಲಿಲ್ಲ ಅದಕ್ಕೂ ಆತ ನೋಡ. ಹೆಂಗ್ 10 ಕಿಲೋಮೀಟರ್ ಕಮ್ಮಿ 100 ಕಿಲೋಮೀಟರ್ 30 ಕಿಲೋಮೀಟರ್ ಹೆಚ್ಚು ಮಾಡಿದೆ. 30 ಕಿಲೋಮೀಟರ್ ಹೆಚ್ಚಾಗೈತೆ. ಎಷ್ಟೈತಿ? 80 ಐತಿ. ಹಾಂ ಹಾಂ 70 ಐತಿ. 70 ಐತಿ. ಮತ್ತೆ ಎಷ್ಟು ಆಗ್ತದ? 1 ಕಿಲೋಮೀಟರ್ ಐತ್ಲ. 29 ಕಿಲೋಮೀಟರ್ ಹೆಚ್ಚು ಮಾಡಿದೆ ಮಗನ ನಮ್ಗೆ. ನೇಚರ್ ನೇಚರ್ ಕಾಲ್. ಹಾಂ ನೇಚರ್ ಕಾಲ್ ಅಂತ ಅದಕ್ಕೆ ನಿಂತೇವೆ ನಾವು. ವೈಡಂಗಲ್ ಐತಿಲ್ಲ ಮತ್ತಿದು. ವೈಡಂಗಲ್ ಇಲ್ಲಕ್ಕೋ. ವೈಡಂಗಲ್ ಹಾಕಿನ ಚಂದ ಕಾಣತಿ ಬಿಡ್ಲಿ. ಚಂದ ಕಾಣತಿ ಮಧ್ಯದಲ್ಲಿ ಎಲ್ಲ ಇದಾರ ಅವ್ರ ಅಂಗಡಿ ಬರ್ತಾರೆ ಈಗ. ಇಲ್ಲಿಂದ ಮತ್ತೆ ಇನ್ನೂ 40 ಕಿಲೋಮೀಟರ್ ಐತಿ ದಾಂಡೇಲಿ. ಏನೋ ಅಂತ ಹಾಕ್ಬೇಕು. ಕುಂತು ಬೆನ್ನೆಲ್ಲ ನೋಸಾಕತ್ತೈತಿ. ಬೆನ್ನ ಎಲ್ಲ ನೋಸಾಕತ್ತಾವು. ಜಾತ್ರೆಗಿಂದ ಐತಿ ಖರೆ ಯೂಸ್ ಆಗತೈತಿ ಭಾಳ. ಫೋನ್ ನೋಡ್ರಿ ಅಲ್ಲಿ ಹೋಗಿ ಸಿಗ್ತೇನಂತ. ಸೈಡ್ ತಗೊಳ್ಳಿ. ಎಲ್ಲರ ಹಿಂದೆ ಗಾಡಿಗಳು ಬರ್ತಾವು. ಏನಾಯ್ತು? ಕಾಡ್ನಾಗ ನಿಂತವಂತ ಪ್ರಾಣ. ಹಾಂ ನೋಡ್ರಿ ದೊಡ್ಡ ದಟ್ಟ ಅರಣ್ಯದಲ್ಲಿ ನಾವು 4 ಜನ. ಎಂತ ಕಾಡ? ಹಚ್ಚ ಹಸಿರುವಾದಂತ ಕಾಡು. ಹಚ್ಚ ಹಸಿರು. ಈ ಕಾಡಿನಿಂದ ನಾವು ಆಚೆ ಕಡೆ ಹೋಗಬೇಕು ಬೇಗ. ಇಲ್ಲಾಂದರೆ ರಾತ್ರಿ ಹೊತ್ತು ನಮ್ಮನ್ನು ಅಂತೂ ಇಂತೂ ಬಂದ್ರಿಪ್ಪ ದಾಂಡೇಲಿಗೆ. ಕಾಳಿ ನದಿ ಸಾಕತ್ಲು ಮಸ್ತ್ ಐತ್ಲಲ್ಲೇ. ನೀರು ಈ ನಮ್ನಿ ಅದಾವ ಬೇಸಿಗಾಲ್ದಾಗು. ಒಂದ್ ಜಿಗಿ ಹೊಡಿತೇನೆ. ಮೊಸಳೆ ಅದಾವ ಅಂತಿಲ್ಲ. ಮೊಸಳೆ ಅದಾವ ಅಂತ ಒಂದ್ ರೌಂಡ್ ಸೌಂಡ್ ಬರ್ತೈತಿ. ಸೌಂಡ್ ಬರ್ತಾ ಇಲ್ಲಿ ಮೊಸಳೆ ಅದಾವ ಅಂತ ಜಿಗಿದ್ ಒಂದ್ ರೌಂಡ್ ಈ ಸೈಡ್ ಬರ್ತಾರ. ನಮ್ಮ ಮಿನಿತ್ ಹೋಗ್ಪಾ ಒಂದ್ ರೌಂಡ್ ಹೋಗ. ಈ ಸೈಡ್ ಬರಂಗಿಲ್ಲ ಬೇಸಿದ. ಆಯ್ತು ಅಲ್ಲಿ ಹೋಗಿ ಮಾಡ್ತೇನೆ. ಫೋನ್ ತಗ ಆಗಡನೆ ಹೇಳಿದೆ ಅದನ್ನ. ನನ್ ಸಲುವಾಗಿ ವಿಡಿಯೋದಾಗ ಪ್ರೂಫ್ ಐತಿ ಬೇಕಾದ್ರೆ ತೋರಿಸ್ತೇನೆ. ಯಾರ ಸಂಬಂಧ ಲೇಟ್ ಆತ? 3 ಗಂಟೆ ಬಿಟ್ಟಿಲ್ಲ. 1 ಗಂಟೆ ತೋರಿಸ್ತೇನ್ರಿ. ಹೇಳೋದ್ಲೆ ಗಾಡಿ ತಗೊಂಡಾನ ತೋರಿಸ್ಬೇಕು. ಇಲ್ಲಿ ನೋಡಿದ್ರೆ ಏನೋ ಮಾಡ್ತಿದ್ದಾರೆ. ಇಲ್ಲಿ ನದಿದು ವ್ಯೂ ಪಾಯಿಂಟ್ ಅಂತ ಮಸ್ತ್ ಐತಿ. ಗದಡ್ಬೋದಂತ ಮಸ್ತ್. ಜಾತ್ರೆ ವ್ಯೂ ಮಾತ್ರ ಮಸ್ತ್ ಐತಿ. ನಾವೀಗ ಫಸ್ಟ್
ರೆಡಿಯಾಗಿ ನಿಮ್ಗೆ ಹೋಗಿ ವ್ಯೂ ತೋರಿಸ್ತೇನಂತ. ರೆಸಾರ್ಟ್ ಮಾತ್ರ ರೆಸಾರ್ಟ್ದಿಂದ ನನಗೆ ನೀರು ಭಾಷೆ ಇರ್ತಾರೆ ವ್ಯೂ ಮುಂದೆ ನದಿ. ಪೆನ್ ಗಿಫ್ಟ್ ಬರಲಿ, ನಾ ಏನು ಕೊಟ್ಟಿಲ್ಲ ಏನದ ಪೆನ್ನ ಹುಷಾರ್ ಹುಡುಗರ ಕಡೆ ಏನಲ್ಲ. ನೀವು ಅದನ್ನಕೋ ರ್ಯಾಂಕರ್ GIT ಪಂಟ್ರ ಹೀರೋ ನೋಡ್ರಿ, ನಮ್ಮ ಹೀರೋ ಕತ್ಲೆ ಹಾಕಿ ಫೋಟೋ ಶೂಟ್ ಮಾಡೋದನ್ ನೋಡ್ರಿ ಸಾಕಲ್ಲ. ಸಾಕ್ ನಡಿ, ಬಿಡ್ಲಿ ಸಾಕ್ ಸಾಕ್ ನೋಡ್ರಿ. ಇವ ಲವರ್ ಬಾಯ, ಇವ ಇಲ್ಲೇ ಫೋಟೋಗ್ರಾಫರ್, ಅವ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ಲಸ್ ಇಲ್ಲಿ ಹೀರೋ. ಎಳ್ಳೂರ್ ಕಾ ಹೀರೋ ದಂಡಲಿ ಮೇ ಕ್ಯಾ ಕರ್ ರಹಾ ಹೈ? ಅವ ಬರೀ ನಗ್ತಾನಲ್ಲ ಅವ. ಕರ್ದೇವ್ ಸೊ ನೋಡ್ರಿ, ನಾವೀಗ ರೆಡಿ ಆಗ್ಯಾವ. ಈ ಕಡೆ ಲೈಟ್ ಐತಿ, ಈ ಕಡೆ ನಿಂತಿದ್ವಿ. ಏನೇನೋ ಕ್ರೀಮ್ ಹಚ್ಕೊಂಡ 2 ನಿಮಿಷ ಬಿಟ್ಟು ಒನ್ನೆಕ್ಸ್ ಐತಿ ಅದ. ಈಗ ಫಂಕ್ಷನ್ ಐತಿ, ಕುಂಡ್ರವ್ರು ಹೋಗೋಣ್ರಲ್ಲ. ನಿನ್ ಸಲುವಾಗಿ ನಿಂತ ಹೋಗ ಏನ್ ಮಗನ ಬಿಡ್ರಿ, ಇವೆಲ್ಲ ಕಟ್ಟಪಟ್ಟಿ ನಡೀತಿರ್ತಾವ. ಹೋಗೋಣ ಬರ್ರಿ, ಫಂಕ್ಷನ್ ಐತಿ. ಸಿನ್ಸಿಯರ್ ಆಗು. ಯಾಕೋ ಪ್ರದೀಪ್ ಏನಾತ? ಅಲ್ಲಿ ಫಂಕ್ಷನ್ ಬಿಟ್ಟಿಲ್ಲ, ಹೊರಗೆ ತಿನ್ನಾಕ ಬರ್ತೀರಿ, ತಿರಂಗಿಲ್ಲ. ಅದು ಫಂಕ್ಷನ್ ಟೈಮ್ ಸಲುವಾಗಿ ಬಂದಿದ್ದಾರ ನೀ ಕರ್ದಕ್ಕೆ. ಆಗಂತ ಬರೀ ಇದನ್ನೇ ಹೇಳ್ತಿ ಬಿಡ್ನಿ ಎಲ್ಲದಕ್ಕೂ. ವಿಡಿಯೋ ಮಾಡತ್ತಿಲ್ಲ ಜರ. ಈಗ ಹಸುವಾಗಿತ್ತು ಅಂತೇಳಿ ವಡಾಪಾವ್ ತಿಂದ ಮತ್ತೆ ರೆಸಾರ್ಟಿಗೆ ಹೋಗೋಣ ಅಂತ. ಅಲ್ಲಿ ಊಟ ಇರ್ತೈತಿ, ಊಟ ಮಾಡೋಣ ಅಂತಿಲ್ಲ. ಅದು ಭಾಳ ಹಸುವಾಗಿತ್ತು ಅಂತ. ಯಾವ್ದು ಎಕ್ಸ್ಪಲ್ಸ್ ಅವ ಹಾಳಾಗತ್ತಾನ. ಮೊಸಳಿ ಇನ್ನೇ ಈ ಸೊಡ್ ಬರ್ತೀನಿ ಇನ್ನೊಂದು ಅದ್ರ ಜೊತೆ ಬೇಡ ಬೈ. ನೋಡ್ಲಿ ಕಟಗಿಲಿ ಅದ. ಇಲ್ಲಿ ಅಪ್ಪ ಮೊಸಳೆ ಅದ. ಕಟಗಿಲಿ ಅದ. ಇಲ್ಲಿ ಅಪ್ಪ ಮೊಸಳೆ ಅದ. ಅಲ್ಲಿ ನೋಡ, ಅಲ್ಲಿ ಏನೋ ಮಾಡತಾರ, ಅಲ್ಲಿಂದ ಬಂದ್ ಖರೆ ಅದ. ಇರ್ಲಿಲ್ಲ. ಹೆಂಗ್ ಹೊಡೆದ ನೋಡ್ರಿ. ನಾವು ರಾಮನಗರ ಕಡೆ ಹೊಂಟೇವಿ. ಊಟ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಐತಿ. ನೈಟ್ ಏನ್ರ ಇಲ್ಲಿ ಒಬ್ಬ ಬಂದ್ರೆ ಮುಗ್ದ ಹೊತ್ತು ಮನೆಗೆ ವಾಪಸ್ ಹೋಗಂಗಿಲ್ಲ. ಇದಂದ್ರೆ ಪಕ್ಕ ಗಾಡಿ ಒಳಗ ಅವಾಜ್ ಹೆಂಗ್ ಬರತ್ತದ ಗೊತ್ತಿಲ್ಲ. ಓ ಸಾವಕಾಶ ಮುಂದ್ ಗಾಡಿ ಬರತ್ತ. ಮಾತಾಡ್ತೇನೆ ಇಲ್ಲಂತಿಲ್ಲ. ರೋಡ್ ಮಾತ್ರ ಸ್ವಲ್ಪ ಡೇಂಜರ್ ಐತಿದ, ಘಾಟ್ ಸೆಕ್ಷನ್. ಇದ್ರ ಮಜಾ ಬರತೈತಿ ಗಾಡಿ ಹೊಡ್ಯಾಕಿಲ್ಲ. ತಂಪ ಆರಾಮ್ಸೆ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕ, ರಿಸ್ಕ್ ಐತಿ. ಒಬ್ಬೊಬ್ರು ಬರಾಕ್ ಹೋಗ್ಬೇಡ್ರಿ, ಗ್ರೂಪ್ ಮಾಡ್ಕೊಂಡ್ ಬರ್ರಿ, ಇಲ್ಲ ಕಾರ್ ಗಾಡಿಯಾಗ ಬಂದ್ಬಿಡ್ರಿ, ಬಾಜು ಸೇಫ್. ಸೊ ನೋಡ್ರಿಪ್ಪ, ನಾವೀಗ ಬಂದ್ಬಿಟ್ಟಿವಿ ಬೆಳಗಾವಿ. ಜಾಗ ಇರ್ತಿಲ್ಲ, ಮತ್ತೆ ಗಾಡಿ ಮೇಲೆ ಕುಂತು ಹೊಡೋದು ಹೊರಗಡೆ ಆಗೈತಿ. ಬೆಳಗಾವಿಗೆ ಎಂಟ್ರಿ ಬಂದ್ಬಿಟ್ಟಿವಿ. 2 days ಹೋಗೋದು 120 ಬರೋದು. ಅದೇನದ ಊಟ ಗೀಟ ಮಾಡಿದ್ವಿ. ಈಗ ಮನೆಗೆ ಹೋಗೋಣ ಅಂದ್ರಿ. ಇಲ್ಲೇ ಮನೆಗೆ ಬಂದು ಈ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.